ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು. ದೇವರೊಟ್ಟಿಗೆ ನಾವು ನಡೆಯುತ್ತೇವಲ್ಲ, ಯೇಸುವಿನೊಟ್ಟಿಗೆ. ಹಾಗೆ ನಡೆಯುವಾಗ ಯಾವಾಗಲೂ ಹಾಗೆ ಸ್ಪಾಂಜಿನ ಮೇಲೆ ನಡೆಯುವ ಹಾಗೆ ಮೆತ್ತಗೆ ನಡೆಸುತ್ತಾರೆ ಅಂದುಕೊಳ್ಳಬಾರದು. ಅಂಕುಡೊಂಕಾದ ಹಾದಿಯಲ್ಲೂ ನಡೆಸುವರು, ಉಪದ್ರವದ ಹಾದಿಯಲ್ಲಿ ಕೂಡ ನಡೆಸುವರು. ಎಲ್ಲ ವಿಧದಲ್ಲೂ ದೇವರು ನಡೆಸುವರು. ಆದರೆ ಒಂದೇ ಒಂದು ಕಾರ್ಯ ಅಂದರೆ ಆತನು ಸಂಗಡ ಇರುವನು, ಬಿಟ್ಟು ಅಗಲೆನು ಎಂಬುದಾಗಿ. ಹಾಗಾದರೆ ಯೇಸುವಿನೊಟ್ಟಿಗೆ ನಡೆಯುವಾಗ ಇದೆಲ್ಲವನ್ನು ನಾವು ಸಂಧಿಸಲೇಬೇಕು. ಯೇಸುವಿನೊಟ್ಟಿಗೆ ನಡೆದ ಅಪೊಸ್ತಲ ಪೌಲನು ಎಂಬಂತ ಒಬ್ಬ ಸೇವಕನು ತನ್ನ ಅನುಭವವನ್ನು ಹೇಳುತ್ತಾನೆ ನೋಡಿರಿ. 2 ಕೊರಿಂಥ 4ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ, ಸರ್ವ ವಿಧದಲ್ಲಿಯೂ ನಮಗೆ ಇಕ್ಕಟ್ಟು ಇದ್ದರೂ ನಾವು ಅತಿ ಸಂಕಟ ಪಡುವವರಲ್ಲ, ನಾವು ದಿಕ್ಕು ಕಾಣದವರಾಗಿದ್ದರೂ ಕೇವಲ ದೆಸೆಗೆಟ್ಟವರಲ್ಲ. ಎಷ್ಟು ಸುಂದರವಾದ ಒಂದು ಅನುಭವ ನೋಡಿದ್ದೀರಾ? ಇವನು ಯೇಸುವಿನೊಟ್ಟಿಗೆ ನಡೆದವನು. ಒಂದು ಕಾಲದಲ್ಲಿ ಯೇಸುವನ್ನು ವಿರೋಧಿಸಿ ಹಗೆ ಮಾಡಿ ಕ್ರೈಸ್ತರನ್ನೆಲ್ಲ ಕೊಲೆ ಮಾಡಿದವನು. ಈಗ ಯೇಸುವನ್ನು ಹಿಂಬಾಲಿಸಿ ಆತನೊಟ್ಟಿಗೆ ನಡೆಯುವುದನ್ನು ಆರಂಭಿಸಿದ ಮೇಲೆ ಹೇಳುತ್ತಾನೆ, ಸರ್ವ ವಿಧದಲ್ಲಿಯೂ ಇಕ್ಕಟ್ಟು, ಎಲ್ಲ ಕಡೆಗಳಿಂದಲೂ ಇಕ್ಕಟ್ಟು, ಆದರೆ ಇಕ್ಕಟ್ಟು ಇದ್ದರೂ ಅತಿ ಸಂಕಟ ಪಡುವವರಲ್ಲ. ದಿಕ್ಕು ಕಾಣದಂತೆ ಕಳವಳಗೊಳಿಸುವ ಕಾರ್ಯವೆಲ್ಲ ನಡೆಯುತ್ತಿದೆ, ಆದರೆ ಕೇವಲ ದೆಸೆಗೆಟ್ಟವರಲ್ಲ. ಇದೇ ನಮ್ಮ ಅನುಭವವಾಗಿ ಇರಬೇಕು. ನನ್ನ ಜೀವಿತದಲ್ಲೂ ಈ ವಾಕ್ಯವು ನೆರವೇರಿರುವುದನ್ನು ನಾನು ನೋಡಿದ್ದೇನೆ. ಎಲ್ಲ ಕಡೆಗಳಿಂದಲೂ ಕೈಬಿಡಲ್ಪಟ್ಟು ಅಷ್ಟೇ ಒಂಟಿಯಾಗಿ ಬಿಡಲ್ಪಟ್ಟಂತ ಅವಸ್ಥೆಗಳೆಲ್ಲ ಬಂದಿತ್ತು. ಆದರೆ ನಾನು ಸಂಕಟ ಪಡಲು ದೇವರು ಬಿಡಲಿಲ್ಲ. ಯೇಸು ಹೇಳಿದನು, ಎಲ್ಲ ಕಡೆಗಳಿಂದಲೂ ಇಕ್ಕಟ್ಟು ಬಂದರು, ನಾನು ಸಂಗಡ ಇದ್ದೇನೆ, ನಿನ್ನ ಸಂಗಡ ಇದ್ದೇನಲ್ಲ ಎಂದು ದೇವರು ಧೈರ್ಯಪಡಿಸಿ ಮುರಿದು ಹೋಗಲು ದೇವರು ಬಿಡಲಿಲ್ಲ. ತಲೆ ಎತ್ತಿ ನಿಲ್ಲುವಂತೆ ಮಾಡಿದ್ದಾರೆ. ಅದೇ ರೀತಿ ದಿಕ್ಕು ಕಾಣದಾಗಿಯೂ ಭಯಪಡಿಸುವ ಕಾರ್ಯ, ಕಳವಳಗೊಳಿಸುವ ಕಾರ್ಯಗಳೆಲ್ಲ ಬಂದವು. ಆದರೂ ದೆಸೆಗೆಟ್ಟು ಹೋಗಲಿಲ್ಲ. ಅಷ್ಟೇ, ಇನ್ನೆಲ್ಲವೂ ಮುಗಿಯಿತು, ಇನ್ನು ಏನು ಮಾಡಲಾಗದು, ಮನ ಮುರಿದು ಹಾಗೆ ಮೂಲೆಯಲ್ಲಿ ಕೂರಲು ದೇವರು ಬಿಡಲಿಲ್ಲ. ದೃಢಪಡಿಸಿ ಧೈರ್ಯಪಡಿಸಿ ನಡೆಸಿದರು. ಅಪೊಸ್ತಲನಾದ ಪೌಲನಿಗೆ ಹಾಗೆ ಮಾಡಿದವರು ಇಂದು ನಮಗೂ ಹಾಗೆ ಮಾಡುತ್ತಾರೆ. ನಿಮಗೆ ಸರ್ವ ವಿಧಗಳಲ್ಲಿ ಇಕ್ಕಟ್ಟು ಇದ್ದರೂ ಭಯಪಡಬೇಡಿ. ಮನೆಯಲ್ಲಿ ಇಕ್ಕಟ್ಟು, ಕೆಲಸದಲ್ಲಿ ಇಕ್ಕಟ್ಟು, ಬಿಸ್ನೆಸ್ನಲ್ಲಿ ಇಕ್ಕಟ್ಟು, ಸೇವೆಯಲ್ಲಿ ಇಕ್ಕಟ್ಟು, ಸರ್ವ ವಿಧದಲ್ಲೂ ಇಕ್ಕಟ್ಟು ಅಂದುಕೊಳ್ಳುತ್ತೀರಾ? ಬರುತ್ತದೆ. ನೀವು ಸಂಕಟಪಟ್ಟು ಹೋಗುವುದಿಲ್ಲ, ನೆಟ್ಟಗೆ ನಿಲ್ಲಿರಿ. ಏಸು ಸಂಗಡ ಇದ್ದಾನೆ, ಆತನು ಕೈ ಹಿಡಿದುಕೊಂಡು ಪಕ್ಕದಲ್ಲಿ ನಿಲ್ಲುವನು, ನಾನು ಇದ್ದೇನೆ, ನೆಟ್ಟಗೆ ನಿಲ್ಲು, ಧೈರ್ಯವಾಗಿ ನಿಲ್ಲು, ಮುರಿದು ಕೂತುಕೊಳ್ಳಬೇಡ ಅನ್ನುತ್ತಾರೆ. ಭಯಪಡುವ, ಕಂಗಾಲಾಗುವ ಕಾರ್ಯ ಬರುತ್ತದೆ, ಆದರೆ ನೀವು ದೆಸೆಗೆಟ್ಟು ಹೋಗಬೇಡಿ. ಇನ್ನು ಜೀವಿಸುವುದಕ್ಕೆ ಆಗದು ಹಾಗೆಲ್ಲ ಹೇಳಬೇಡಿ. ಇದನ್ನೆಲ್ಲ ದಾಟಲು ಸಾಧ್ಯ. ಎಲ್ಲ ಕಳವಳವನ್ನು, ಭಯವನ್ನು ನೀಗಿಸಿ ನಿಮ್ಮನ್ನು ಧೈರ್ಯವಾಗಿ ನಡೆಸುವವನು ಏಸು. ಆತನ ಸಂಗಡ ತಾನೇ ನಡೆಯುತ್ತೀರಿ. ಆತನ ಕೈ ಹಿಡಿದುಕೊಂಡು ನೀವು ಧೈರ್ಯವಾಗಿ ಹೇಳಿರಿ, ಸರ್ವ ವಿಧದಲ್ಲೂ ಇಕ್ಕಟ್ಟು ಇದ್ದರೂ ನಾನು ಸಂಕಟ ಪಡುವುದಿಲ್ಲ, ಕಳವಳಗೊಂಡು ದೆಸೆಗೆಟ್ಟು ಹೋಗುವುದಿಲ್ಲ. ಏಸು ನನ್ನ ಸಂಗಡ ಇದ್ದಾರೆ ಎಂದು ಧೈರ್ಯವಾಗಿ ಹೇಳಿರಿ. ಹೇಳುವಿರಾ? ಈಗ ಸೋತು ಹೋಗಿರುವ, ದಿಕ್ಕೆಟ್ಟಿರುವ ನಿಮ್ಮ ನೋಡಿಯೇ ದೇವರು ಹೇಳುತ್ತಾರೆ, ಧೈರ್ಯವಾಗಿರಿ ಎಂದು. ನೀವು ಹೇಳಿರಿ, ದೇವರೇ, ಏಸುವೆ, ನೀವು ನನ್ನ ಸಂಗಡ ಇದ್ದೀರಿ, ಮುಂದೆ ನಡೆಸುವಿರಿ. ಆದ್ದರಿಂದ ಸರ್ವ ವಿಧದಲ್ಲೂ ಇಕ್ಕಟ್ಟು ಇದ್ದರೂ ನಾನು ಸಂಕಟ ಪಡುವುದಿಲ್ಲ. ಭಯಪಡಿಸುವ, ದಿಕ್ಕು ಕಾಣದ ಕಾರ್ಯಗಳು ಬಂದರೂ ನಾನು ದೆಸೆಗೆಟ್ಟು ಹೋಗುವುದಿಲ್ಲ. ಏಸುವಿನ ನಾಮದಲ್ಲಿ ಇದನ್ನೆಲ್ಲ ಜಯಿಸಿ ನಾನು ಮುನ್ನಡೆಯುವೆ. ಆಮೇನ್, ಆಮೇನ್.